ಹಂಗೋಗು, ನಾ ಹಿಂಗೋಗ್ತೀನಿ. ಮೊದ್ಲೋಡು. ಓಡು. ಯಪ್ಪ ಕಮ್ಲಿ. ನೀವಿಲ್ಲೇ ಇರಿ, ನಿಮ್ ಮನೆಯವ್ರು ಯಾರು ಬಂದು ಕರ್ಕೊಂಡು ಹೋಗ್ತಾರೆ. ಕಮ್ಲಿ ಕಮ್ಲಿ ಅಪ್ಪಯ್ಯ, ಅಪ್ಪಯ್ಯ, ಲಕ್ಷ್ಮಿ ಇಲ್ಲಾಕ್ ಬಂದ್ರಿ? ಇಲ್ಲೇನ್ ಮಾಡ್ತಿದ್ದೀರಾ? Uncle, are you fine? ಕಮ್ಲಿ ಅಪ್ಪಯ್ಯ, ನಾನು ಇಲ್ಲೇ ಇದ್ದೀನಿ, ಬನ್ನಿ ಹೋಗೋಣ. ಕಮ್ಲಿ ಬನ್ನಿ ಅಪ್ಪಯ್ಯ. ಓ, ಅವ್ರ ಮನೆಯವ್ರು ಯಾರೋ ಬಂದು ಕರ್ಕೊಂಡು ಹೋಗ್ತಿರೋ ಹಂಗಿದೆ. ಋಷಿ ನಿನ್ ಜೊತೆಯಲ್ಲಿರುವಾಗ ನಿನಗ್ ಯಾರು ಏನು ಮಾಡಕ್ಕಾಗಲ್ವಾ? ಈಗ ಋಷಿ ನಿನ್ ಜೊತೆ ಇಲ್ಲ ಕಣೆ. ಇದು ನನ್ ಮನೆ. ನೀನ್ ಈ ಮನೆಯಲ್ಲಿ ಕೆಲ್ಸದವಳ್ಕಿಂತನೂ ಕಣೆ. ಅವ್ರ ಮನೆಯಲ್ಲಿ ಒಂದೇ ದಿನದಲ್ಲಿ ನೀನ್ ಆಡಿರೋ ಆಟಗಳೆಲ್ಲ ನಿನಗೆ ಹೇಗ್ ಉಲ್ಟಾ ಹೊಡೆಯುತ್ತೆ ಅಂತ ನೋಡ್ತಾ ಇರೆ. ಅನಿಕಾ, ಒಂದಾದ್ಮೇಲೆ ಒಂದು ತೆಪ್ಪು ಮಾಡ್ತಿರೋದು ನೀನು. ನಿನ್ಮ್ಯಾಗ ಕೋಪ ಮಾಡ್ಕೊಬೇಕಾರದ್ ನಾನು. ಓ, ಮಾಡ್ಕೊ ನೋಡೋಣ. ಆ ಕೋಪಕ್ಕೆ ಉತ್ತರ ನಾನು ಹೇಗ್ ಕೊಡ್ತೀನಿ ಗೊತ್ತಾ? ನಿಮ್ಮಪ್ಪಯ್ಯ, ಅಜ್ಜ, ಅಜ್ಜಿ ಎಲ್ರು ನೆಮ್ಮದಿನೂ ನನ್ ಕಾಲ್ ಕೆಳಗ್ ಹಾಕಿ ತುಳಿದು ನೀನು ನರಳಿ ನರಳಿ ನನ್ ಕಾಲ್ ಹಿಡ್ಕೋಬೇಕು. ಹಾಗ್ ಮಾಡ್ತೀನಿ. ನೋಡ್ತಾ ಇರು, ಈ ಕ್ಷಣದಿಂದ ನಿನಗೆ ನರ್ಕ ಆರಂಭ. And done. Recording off. Camera off. ಹೋಯ್ತು, ಎಲ್ಲ ಹಾಳಾಗೋಯ್ತು.
ಹೋಗ್ತಾ ಇದ್ದೀನಿ. ನೀವ್ ಈ ತರ ಬಾಯ್ ಬಡ್ಕೊಂಡು ನನ್ನ ಸಿಕ್ಕಾಕ್ಸ್ಬೇಡಿ, ಓಕೆ? ಲುಕಮ್ಮಮ್ಮ, ನಿಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಲ್ರೈಟ್, ಜಸ್ಟ್ ಸ್ಟೇ ಔಟ್ ಆಫ್ ಇಟ್ ಪ್ಲೀಸ್. ಬೇಬಿ, ಒಳ್ಳೆ ಬೆಲೆ ಕೊಟ್ಟು ಹೊಸ ಸಮಸ್ಯೆನ ಕೊಂಡ್ಕೊಳ್ಳೋ ಹಾಗೆ ಕಾಣಿಸ್ತಿದ್ಯಲ್ಲ ಬೇಬಿ. ಏನ್ ಮಾಡ್ತೀವಿ ಅಂತ ನನಗೂ ಹೇಳು ಪ್ಲೀಸ್. ಅಮ್ಮಮ್ಮ, ಪ್ಲೀಸ್ ಡೋಂಟ್ ಅನಾಯ್ ಮೀ. ಮೊದಲು ಇಲ್ಲಿಂದ ಹೋಗಿ ನೀವು. ಎರಡ್ರಾಗ ಒಂದು ಆಯ್ಕೆ ಮಾಡ್ಕೊಂತಂದ್ರೆ ನಾನು ಯಾವ್ದು ಬೇಡ್ಕೊಳ್ಳಿದ್ದೇವ್ರೆ. ರಿಷಿ ಸರ್ ನೋಡಿದ್ರೆ ನಾಳೆ ಮದ್ವೆ ಆಗೋ ಅಂತವ್ರೆ. ನಾನು ಮದ್ವೆ ಆದ್ರೆ ಇಡೀ ಮನೆನೇ ಸರ್ವನಾಶ ಮಾಡ್ತೀವಿ ಅಂತ ಅನೇಕ ಹೇಳ್ತಾಳೆ. ನಾನು ಏನ್ ಮಾಡ್ಲಿ? ನನ್ ಜೀವಕ್ಕಿನ್ನ ಸ್ಯಾನೆ ಪ್ರೀತಿ ಮಾಡೋ ರಿಷಿ ಸರ್ ಮಾತಾಡೋಳ, ಅಥವಾ ನನ್ ಜೀವ ಕೊಟ್ಟಿದ್ದ ನನ್ನ ಅಪ್ಪನಿಗೋಸ್ಕರ ಈ ಮದ್ವೆ ನಿಲ್ಲಿಸ್ಲಾ? ಏನ್ ಮಾಡ್ಲಿದ್ದೇವ್ರೆ? ನೀವೇ ದಾರಿ ತೋರಿಸ್ಬೇಕು. ಇಲ್ಲ, ಇದನ್ನೆಲ್ಲ ನಾನೇ ತೀರ್ಮಾನ ಮಾಡ್ಬೇಕು. ಪ್ರಾಣಕ್ಕಿಂತ ಪ್ರಪಂಚದಾಗೆ ಮುಖ್ಯವಾದದ್ದು ಇನ್ನೇನೈತೆ? ನಂಗೆಲ್ಲದಕ್ಕಿಂತ ಅಜ್ಜಿ, ತಾತಯ್ಯ, ಅಪ್ಪ ಇನ್ ಪ್ರಾಣನೇ ಮುಖ್ಯ. ಇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನ್ ದೂರ ಆಗೋದ್ರಿಂದ ಇವ್ರ ಪ್ರಾಣಕ್ಕೆಲ್ಲ ಏನು ಹೆಚ್ಚು ಕಮ್ಮಿ ಆಗಲ್ಲ ಅನ್ನಂಗಾದ್ರೆ ನಾನ್ ದೂರ ಆಯ್ತೀನಿ. ದೇವ್ರೆ, ಅದಕ್ಕೆ ನೀನ್ ಧೈರ್ಯ ಕೊಡು ದೇವ್ರೆ, ನೀನ್ ಧೈರ್ಯ ಕೊಡು. ಬಹುಶಃ ನಾಳೆ ಇಷ್ಟೊತ್ತಿಗೆ ನಮ್ಮ ಮನೆಗೆ ಒಬ್ಬ ಹೊಸ ಮೆಂಬರ್ ಬಂದಿರ್ತಾರೆ ಅನ್ಸುತ್ತೆ ಅಲ್ವಾ ತಾರ? ಇಂಥ ಘಟನೆಗಳು ನಡೆದಾಗ್ಲೇ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಮೊದಲೇ ನಿರ್ಧಾರ ಆಗಿರುತ್ತೆ ಅನ್ನೋ ವಿಷಯ ನಮ್ಗೆ ಅರ್ಥ ಆಗೋದು. ನಾವು ನಮ್ಮ ಮಗನ ಮದ್ವೆನ ಹೇಗೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಈಗ ನೋಡಿ, ಮಗ ಯಾವ ಖರ್ಚು ಇಲ್ಲದೆ ಸಿಂಪಲ್ ಆಗಿ ಮದುವೆ ಮಾಡ್ಕೋತಾ ಇದ್ದ. ಅರೆ ಮೈ ಡಿಯರ್ ಸಿಸ್ಟರ್, ಯಾಕೆ ಎದ್ ಬಂದ್ರಿ? ಪೂಜೆ ಮಾಡ್ತಿದ್ದೀರಾ ಅನ್ಸುತ್ತೆ, ಕೂತ್ಕೊಳ್ಳಿ. ನನ್ನಿಂದ ಏನು ತೊಂದರೆ ಆಗೋದ್ ಬೇಡ, ನೀವ್ ಪೂಜೆ ಮುಂದುವರಿಸಿ. ಓ, ದೀಪ ಆರೋಯ್ತು ಅನ್ಸುತ್ತೆ. ಹಾಗಾದ್ರೆ ಏನು ಕೆಟ್ಟದ್ ನಡೀತೆ ಅಂತ ಅರ್ಥ ಅಲ್ವಾ? ಅನಿಕಾ, ನಾನೇ ನಿಂತ ಮಾತಾಡ್ಬೇಕು ಅನ್ಕೊಂಡೆ. ಮಾತಾಡುವಂಥದ್ದು ಏನಿದೆ ಅಕ್ಕ? ಅದು ಇಲ್ಲ ಇಲ್ಲ ಇಲ್ಲ, ಆಮೇಲೆ ಹೇಳುವಂತೆ. ಮೊದಲು ನೀನ್ ಪೂಜೆ ಮುಗಿಸು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ರಮೇಶ್,
ನನಗ್ ಸಿಟ್ಟು ಬರಿಸ್ಬೇಕು ಅಂತಾನೆ ನೀವ್ ಈ ರೀತಿ ಮಾತಾಡ್ತಾ ಇದ್ರೆ ನಿಮ್ಗ ಆ ಶ್ರಮ ಬೇಡ. ನಾನು ಆಲ್ರೆಡಿ ಸಿಟ್ಟಲ್ಲೇ ಇದ್ದೀನಿ. ನೀನ್ ಸ್ವಲ್ಪ ಆದ್ರೂ ಸಮಾಧಾನ ಆಗ್ಲಿ ಅಂತ ಹೀಗ್ ಮಾತಾಡ್ತಿದ್ದೆ. ನಿನ್ಗಿನ್ನೂ ಕೋಪ ಹಾಗೆ ಇದ್ರೆ ಏನ್ ಪ್ರಯೋಜನ? ರಿಷಿಗೆ ಎಲ್ರೂ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ನೀನು ಕೂಡ ಕೊಡದೆ ಹಠ ಮಾಡಿ ನಾನ್ ಕೆಟ್ಟವಳು ಅಂತ ಅನ್ನಿಸ್ಕೋಬೇಕಾ? ಬೇರೆ ದಾರಿ ಇಲ್ದೆ. ಬೇರೆ ದಾರಿ ಇಲ್ದೇನಾ? ಅಂದ್ರೆ ನೀನ್ ಮನ್ಸಾರ ಒಪ್ಪಿಗೆ ಕೊಟ್ಟಿಲ್ವಾ? ರಮೇಶ್, ನೀವ್ ಗೊತ್ತಿದ್ದು ಬೇಕಂತಲೇ ಈ ರೀತಿ ಮಾತಾಡ್ತೀರಾ? ಓಕೆ, ಕೂಲ್ ಕೂಲ್. ಆದ್ರೆ ಈಗ ರಿಷಿ ನಿರ್ಧಾರ ಮಾಡಾಕ್ ಹೋಗಿದೆ. ಅದನ್ನ ಬೇಡ ಅನ್ನೋದಕ್ಕೆ ನಮ್ಗೆ ಯಾವ ಕಾರಣನೂ ಇಲ್ಲ. ಒಂದ್ ವೇಳೆ ನಾವು ಬೇಡ ಅಂದ್ರೂ ಅವನು ಒಪ್ಪೋದು ಇಲ್ಲ. ಸೊ ಮತ್ತಿನ್ಯಾಕೆ ನನಗೆ ಅಡ್ವೈಸ್ ಮಾಡ್ತಿದ್ದೀರಾ? ಅವನ ಪಾಡಿಗೆ ಅವನು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟ, ಕುತ್ತಿಗೆ ಮೇಲೆ ಕತ್ತಿ ಇಟ್ಟ ಹಾಗೆ. ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲ ನಿಮ್ ಇಷ್ಟ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಅದಕ್ಕೆ ರಿಷಿ ಕೇಳಿಸ್ಕೊತಾನೆ. ಅಲ್ಲ ತರ ಮಗ ಮದುವೆ ಆಗ್ತಿದ್ದಾನೆ, ಹಾಳಾಗಿ ಹೋಗ್ಲಿ ಹಾಗೆ ಹೀಗೆ ಅಂತ ಮಾತಾಡ್ಬೇಡ. ನಿನಗೆ ಮನಸ್ಸಿಲ್ದೆ ಹೋದ್ರೂ ಕನಿಷ್ಠ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ತಂದೆ ತಾಯಿಯಾಗಿ ಅದು ನಮ್ಮ ಕರ್ತವ್ಯ. ಏನ್ ಕರ್ತವ್ಯನೋ ಏನೋ. ಯಾವಾಗ್ಲೂ ರಿಷಿ ರಿಷಿ ಅಂತ ಹಿಂದೆ ಬಿದ್ದಿದ್ದಳು. ಈಗೇನಾಯ್ತೋ ಇವಳಿಗೆ? ನೀನ್ ಪೂಜೆ ಮುಗಿಸ್ ಬಾ ಅಕ್ಕ. ನಾನು ಹೊರಗಡೆ ಕಾರಲ್ಲಿ ಕಾಯ್ತಾ ಇರ್ತೀನಿ. ಆಕ್ಚುಲಿ ಮನೇಲಿ ಮಾತಾಡೋದ್ಕಿಂತ ಆಚೆ ಮಾತಾಡಿದ್ರೆ ಬೆಟರ್ ಅನ್ಸುತ್ತೆ. ಅಂಡ್ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ. ಓಕೆ? ಏನಕ್ಕ, ಓಕೆನೇ ಅಲ್ವಾ? ಅಲ್ಲ, ಆಚೆ ಯಾಕೆ? ಸಿಕ್ಕಾಪಟ್ಟೆ ಟೆನ್ಷನ್ ಕಮ್ಲಿ. ನಾನು ಒಂದು ಹ್ಯೂಮನ್ ಬೀಯಿಂಗ್ ತಾನೆ, ನನಗೂ ರಿಲೀಫ್ ಬೇಕಲ್ವಾ? ತಲೆ ಯಾಕೋ ಚಿಟ್ ಹಿಡಿದು ಹೋಗ್ತಿದೆ. ಅದಕ್ಕೆ ಒಂದು ಲಾಂಗ್ ಡ್ರೈವ್ ಹೋಗಿ ಹಾಗೆ ಮಾತಾಡೋಣ ಅಂತ. ಆಲ್ರೈಟ್? ಓಕೆ, ನೀನ್ ಪೂಜೆ ಮುಗಿಸ್ಬಿಟ್ಟು ಬಾ, ನಾನು ಕಾಯ್ತಾ ಇರ್ತೀನಿ. ಆಲ್ರೈಟ್? ಯಾವ್ರೆ ಇವತ್ತು ನನ್ನ ಜೀವನದಾಗೆ ಮುಖ್ಯವಾದ ಘಟ್ಟ ಅಂತಾನೆ ನಾನು ನಂಬಿದೀನಿ. ನಿನ್ ಯಾಕೆ ಭಾರ ಹಾಕಿ ನಾನು ಆಚೆ ಹೋಗ್ತೀನಿ. ಇನ್ನ ಈ ಮನೆ ಋಣ ನಂಗೈತೆ ಅಂತ ನನಗೆ ಅನ್ಸಕ್ಕಿಲ್ಲ. ಈ ಮನೆನ ಅಜ್ಜಿ ತಾತ ಅಪ್ಪಯ್ಯ ರಿಷಿ ಸರ್ನ ಚಂದಾಗಿ ಮಡಗಿರು. ಅಮ್ಮ ಅಮ್ಮ ಅಮ್ಮ
ನಾಳೆ ಊಟಕ್ಕೆ ದೇವಸ್ಥಾನದಲ್ಲಿ ಹೇಳೋದಾ ಇಲ್ಲ ಮನೆಗೆ ಬಂದ್ಮೇಲೆ ನಾವೇ ಮಾಡ್ಕೊಳ್ಳೋದಾ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಅಮ್ಮ, ಯಾಕಮ್ಮ, ಏನಾಯ್ತು? ಏನಿಲ್ಲ, ಎಲ್ಲ ದೇವಸ್ಥಾನದಲ್ಲೇ ಆಗ್ಲಿ. ನೀವು ರೆಸ್ಟ್ ಮಾಡಿ ಅಮ್ಮ, ನನಗೊಂದೆರಡು ಫೋನ್ ಕಾಲ್ ಮಾಡೋದಿದೆ, ನಾನು ನಂಗೆ ಮಹಾಜನ್ ಮನೆ ಅಂದ್ರೆ ಏನೋ ಒಂಥರ ಸಂತೋಷ. ಇಲ್ಲಿಗೆ ಬಂದ್ರೆ ಎಲ್ಲನೂ ಸರಿ ಹೋಯ್ತೈತೆ ಅನ್ನೋ ನಂಬಿಕೆ. ಈ ಮನೆ ಯಾವಾಗಲೂ ಕಮಲಿ, ಕಮಲಿ, ಎಲ್ಲಿಗಾದ್ರೂ ಹೊರಟಿಯಾ? ನನಗೆ ಸಂಸ್ಬಿಡಿ ಅಜ್ಜಿ, ನಾನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಕಮಲಿ, ಏನಾಯ್ತು? ಯಾಕೊಂತರ ಇದೆಯಾ? ಏನಿಲ್ವಲ್ಲ ಅಜ್ಜಿ, ನಾನ್ ಖುಷಿಯಾಗೇ ಇವ್ನಿ. 8 ದಿವಸದ ಸಂಕಟಕ್ಕೆ ಒಂದ್ ಮುಕ್ತಾಯ ಸಿಕ್ತಲ್ಲ ಅನ್ನೋ ಖುಷಿ ಅಜ್ಜಿ. ಇಷ್ಟು ದಿನ ನೀನ್ ಸಂಕಟ ಅನುಭವಿಸಿದ್ದೆ ಅನ್ನೋದೇ ನನಗ್ ಬೇಜಾರು ಕಮಲಿ. ಇನ್ಮೇಲೆ ಯಾವತ್ತೂ ನೀನ್ ಕಷ್ಟ ಪಡಬಾರ್ದು, ಖುಷಿಯಾಗಿರ್ಬೇಕು. ರಿಷಿ ತುಂಬಾ ಒಳ್ಳೆ ಹುಡುಗ. ನಿನ್ನ ಅವನಿಗಿಂತ ಯಾರು ಚೆನ್ನಾಗಿ ನೋಡ್ಕೊಡೋದಕ್ಕೆ ಸಾಧ್ಯ ಹೇಳು? ನನಗಂತೂ ಭಯನೇ ಇಲ್ಲ. ಹೌದಜ್ಜಿ, ಅವ್ರನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ ಸ್ಯಾನೆ ಅದೃಷ್ಟ ಮಾಡೀನಿ. ನಿಜ ಕಮಲಿ. ಹಾ, ನಾಳೆ ಬೆಳಿಗ್ಗೆ 9:30 ಮುಹೂರ್ತ ಅಂತೆ. ರೋಹಿತ್ ಫೋನ್ ಮಾಡಿದ್ದ. ನೋಡು, ನೀನ್ ಯಾವ ಕೆಲ್ಸಾನು ಮಾಡಕ್ ಹೋಗ್ಬೇಡ. ಹೋಗಿ ಮೊದ್ಲು ರೆಸ್ಟ್ ತಗೋ. ನನ್ ಬಂಗಾರ, ನಮ್ಮನೆ ಮಗಳು ನೀನು. ಇನ್ನೊಂದ್ ಮನೆ ಬೆಳಗಕ್ ಹೋಗ್ತಾ ಇದೀಯ. ಹೊಟ್ಟೆಲಿ ಸಣ್ಣದಾಗಿ ಸಂಕಟ ಆದ್ರೂ ಮನಸ್ಸು ತುಂಬಾನೇ ಸಂತೋಷ ಆಗ್ತಿದೆ ಕಮಲಿ. ನಿನಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ.